ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ರೈನ್ ಲಿಲ್ಲಿ ಹೂಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅರಳಿದ್ದಾವೆ ಅಂತ. ಇವನ್ನ ತುಂಬ ಈಸಿಯಾಗಿ ಹಾಗೆ ಸುಲಭವಾಗಿ ಬೆಳೆಸ್ಬೋದು. ಏನಂದರೆ ಹೂವೆಲ್ಲ ಮುಗಿದೋದ್ಮೇಲೆ ನೀಟಾಗಿ ಆ ಲೀವ್ಸ್ನೆಲ್ಲ ಕಟ್ ಮಾಡಿದ್ರೆ ಮತ್ತು ಮಳೆ ಹನಿ ಬೀಳೋವಂತಹ ಜಾಗದಲ್ಲಿ ಇಟ್ಟರೆ ಆರಾಮಾಗಿ ಮಳೆ ಹನಿ ಬಿದ್ದ ಕೂಡಲೇ ಹೂವು ಅರಳುತ್ತೆ. ಹಾಗೆ ಇವನ್ನ ಜಾಸ್ತಿ ಬಿಸಿಲಿರೋ ಅಂಥ ಕಡೆ ಇಟ್ಟರೆ ತುಂಬಾ ಹೂ ಬರುತ್ತೆ. ನೆರಳಲ್ಲಿ ಇಡೋದ್ರಿಂದ ಹೂ ಅಷ್ಟೊಂದು ಆಗೋಲ್ಲ. ಹಾಗಾಗಿ ಜಾಸ್ತಿ ಬಿಸಿಲು ಬೀಳೋ ಅಂಥ ಜಾಗದಲ್ಲೇ ರೈನ್ ಲಿಲ್ಲಿ ಗಿಡಗಳನ್ನ ಇಡಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ಏನು ಅದ್ರ ಬಲ್ಬ್ಸ್ ಏನಿರುತ್ತೆ ಅದನ್ನು ಒಂದು ತೊಗೊಂಡು ಬಂದು ನೆಟ್ಟರೆ ಸಾಕು, ಅದರಲ್ಲಿ ಹಲವಾರು ಬಲ್ಬ್ಸ್ ಆಗುತ್ತೆ. ಅದರಿಂದ ಇವುಗಳನ್ನ ತುಂಬ ಈಸಿಯಾಗಿ ಮೇಂಟೈನ್ ಕೂಡ ಮಾಡ್ಬೋದು. ಹಾಗೆ ಒಂದು ಬಲ್ಬ್ಸ್ನಿಂದ ಜಾಸ್ತಿ ಬಲ್ಬ್ಸ್ನ ಕೂಡ ಮಾಡ್ಕೊಳ್ಬೋದು. ಹಾಗೆ ಹೂಗಳನ್ನೂ ಕೂಡ ಚೆನ್ನಾಗಿ ಅಂದರೆ ಡೈಲಿ ಹೂ ಇರೋ ಹಾಗೆ ನೋಡ್ಕೊಳ್ಬೋದು. ಆದ್ದರಿಂದ ಇವುಗಳನ್ನ ಬೆಳೆಸೋದು ನನಗೆ ತುಂಬಾ ಈಸಿ, ಹಾಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಹಾಗೆ ನನ್ನ ಅನುಭವದ ಪ್ರಕಾರ ಇವಕ್ಕೆ ಯಾವುದೇ ಫಂಗಸ್ ಮತ್ತು ಹುಳಗಳಾಗಲಿ ಬಂದಿರೋದನ್ನ ನಾನು ನೋಡಿಲ್ಲ. ಹಾಗಾಗಿ ಎಲ್ಲ ಗಿಡಗಳಿಗಿನ್ನ ಅಂದರೆ ಈಸಿಯಾಗಿ ಗಾರ್ಡನ್ ಮಾಡೋ ಅಂತ ಬಯಸುವವರು ಈ ಗಿಡಗಳನ್ನ ಬೆಳೆಸ್ಬೋದು ಅಂತ ನನ್ನ ಸಜೆಷನ್ನು. ಹಾಗೆ ಟೇಬಲ್ ರೋಸ್ ಕೂಡ ಇದೇ ರೀತಿಯಾಗಿ. ಹಾಗಾಗಿ ರೈನ್ ಲಿಲ್ಲಿ ತುಂಬಾ ಈಸಿ ಆಗಿ ಬೆಳೆಸ್ಬೋದಂತಹ ಪ್ಲ್ಯಾಂಟ್ ಅಂತ ನನ್ನ ಅನುಭವದ ಪ್ರಕಾರ ಹೇಳ್ತೀನಿ. ಹಾಗೆ ಗಾರ್ಡನ್ನ ಅಲಂಕಾರಕ್ಕೂ ಕೂಡ ಇವು ತುಂಬಾ ಉಪಯೋಗಕ್ಕೆ ಬರ್ತವೆ. ಹೀಗಾಗಿ ರೈನ್ ಲಿಲ್ಲಿಗೆ ಅಷ್ಟೊಂದು ಕೇರ್ ಅನ್ನೋದೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮಗೆಲ್ಲರೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.